ಎಲ್ಲ ಹೋರಾಟಗಾರರಿಗೂ ಮೀಡಿಯಂನವರಿಗೂ ಒಳ್ಳೆಯದು ಹೇಳ್ಕೊಂಡು ನಾವು 108 ದಿವಸಗಳಲ್ಲಿ ಹೋರಾಟ ಸಂಘಟಿತ ಸರ್ಕಾರದಲ್ಲಿ ಹೋರಾಟ ಮಾಡಕತ್ತೀವಿ. ಅವರು ಕೆಲಸ ಮಾಡಿದ್ರೆ ನಾವು ಬರತ್ತಿರಿಗೆ ಇವ್ರ ಮನೆಗೆ ಬರೋದು ಅವಶ್ಯ ಇಲ್ಲ. ಯಾಕಂದರೆ MLಗಳಾಗಲಿ ಮಂತ್ರಿಗಳಾಗಲಿ ಸೇವಕರು, ಸಮಾಜ ಸೇವಕರು, ಅವರು ಸಮಾಜಕ್ಕಾಗಿ ಹೋರಾಟವನ್ನೆಲ್ಲ ಅಂತಿಮ ಮಾಡಿ ಕೊಡಬೇಕಾಗಿತ್ತು. ಅವ್ರ ಮನೆ ಮಟ್ಟ ಯಾಕೆ ಬಂದೇವು ಅಂತ ಅವ್ರು ಮಾಡಿದ್ದಕ್ಕಾಗಿ ಬಂದೇವು ನಾವು. ಅದಕ್ಕೆ ಅವ್ರು ಮಾಡ್ತೀವಿ ಅಂತಿದ್ರೆ ಆಶ್ವಾಸನೆ ಕೊಟ್ಟಿದ್ರೆ ನಾವು ಬರಕ್ತಿದ್ರೆ ಯಾರು ಬರ್ತಿರ್ತಿಲ್ಲ. ಅದಕ್ಕೆ ಉಪವಾಸ ಬಿದ್ದಿದ್ರೆ ತಮ್ಮ ಸ್ವಂತ ಖರ್ಚು ಮಾಡ್ಕೊಂಡು ಮಾಡ್ತಾರೆ. ಇದು ಯಾಕಂತಂದರೆ ನಮ್ಮಲ್ಲಿ ಬಿಜಾಪುರದಲ್ಲಿ ಬಡತನ ಸ್ಥಿತಿ ಭಾಳ ಇದೆ. ಅಲ್ಲ ನಿಮಗೆ ಏನೇನಾಯಿತು ಅಂತ? ನಮಗೇನಿಲ್ಲ ಸರ್, ಅಲ್ಲಿ ಕುಂತಿದ್ದೀವಿ ನಾವು ಬರುತ್ತಿಲ್ಲ ಅಂತಂದ್ರೆ ನಮ್ಮ ಮೊಬೈಲ್ ಕಸ್ಕೊಂಡ್ರು ಸರ್. ಯಾರಿಗಾರು ಫೋನ್ ಹಚ್ತಾರೆ ಅಂತ ಹೇಳ್ಕೊಂಡು ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಗೊತ್ತಿಲ್ಲ, ಮೊಬೈಲ್ ಕಸ್ಕೊಂಡು ಮತ್ತು ಇವ್ರಿಗೆ ಯಾರಿಗಾರು ಫೋನ್ಗೆ ಹಚ್ಕಿಚಾರ ಅಂತ ಹೇಳ್ಕೊಂಡು ಮೊಬೈಲ್ ಕಸ್ಕೊಂಡು ನಮ್ಮನ್ನು ದುಡಿದ್ರು. ಮತ್ತು ನಮ್ಗೆ ಸ್ವಲ್ಪ ಮನಸ್ಸಿಗೆ ನೋವಾಗಿ ಸ್ವಲ್ಪ ಸರಿಸೇನು ಇಷ್ಟೇ, ಮತ್ತೇನು ಮಾಡಿಲ್ಲ ಅವ್ರಿಗೆ. ನೋವು ಪ್ರಯತ್ನ ಮಾಡಿದ್ರು, ಒಳಗೆ ಗಾಡಿ ಹಾಕಿದ್ರು ಸರ್. ಗಾಡಿ ಹಾಕಿದ್ರು ನಾವೇನಿಲ್ಲ, ಅವ್ರಿಗೆ ನಮ್ಗೆ ರಕ್ಷಣೆ ಮಾಡ್ಬೇಕಲ್ರಿ. ಮೊಬೈಲ್ ಕೈ ಮಾಡ್ಕೊಂಡು ನಮ್ಮ ಮೊಬೈಲ್ ಕಸ್ಕೊಂಡಿದ್ರು ಕಣ್. ಯಾರ್ಯಾರು ಫೋನ್ ಹಚ್ಚಿಚಾರಿ ಇವರು CMಗೆ ಹಚ್ಬೋದು, ಆಮೇಲೆ ಗೃಹ ಮಂತ್ರಿಗೆ ಹಚ್ಬೋದು, ಆಮೇಲೆ ಯಾರ್ಯಾರು ಹಚ್ಚಿ MB ಪಾಟೀಲ್ ಹಚ್ಬೋದು ಅಂತ ಹೇಳಿ ಕರ್ಕೊಂಡ. ನಿಮ್ಮ ಹೆಸರು ಹೇಳಿ? ಸಂಗನಬಸವೇಶ್ವರ ಶ್ರೀಮಠ ಹುಣಸೇಹಳ್ಳಿ. ಇವತ್ತು MB ಪಾಟೀಲ್ ಅವರ ಮನೆಯನ್ನು ಏನ್ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿದ್ವಿ. ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿಯಿಂದ ನಡೆಯುತ್ತಿರುವಂತಹ ಇಂತಹ ಹೋರಾಟನ ಸರ್ಕಾರ ಎದಕ್ರಿ
ಫೋನ್ ನಾವು ಯಾರ್ಯಾರು ಫೋನ್ ಮಾಡಿದ್ದೇವೆ ಅಂತ ಹೇಳ್ಕೊಡಿ. ಏನ್ ಮಾಡ್ತೀರಿ ಹೇಳಿ ನೋಡ್ರಿ. ನಾವು ಸಮಾಜಕ್ಕೆ ಹೋರಾಡಕತ್ತೀವಿ. ವ್ಯಕ್ತಿ ನಮ್ದೇನಿಲ್ಲ, ಬಡ ಮಕ್ಕಳಿಗೆಲ್ಲ ಹೋರಾಡಕತ್ತೀವಿ. ಹಾ ಇವ್ನ ಮನೆಗೆ ಕಳಿಸ್ತೇವೆ ನಾನು ಮತ್ತೆ ನೋಡು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।